ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸೈಂಟ್ ಮೈಲ್ಸ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಸಾಧಕರಿಗೆ ಸನ್ಮಾನ. ಅಂಬೇವಾಡಿಯ ಸೈಂಟ್ ಮೈಲ್ಸ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಅಭಿನಂದನಾ ಕಾರ್ಯಕ್ರಮವು ಸಂಭ್ರಮದಿಂದ ನಡೆಯಿತು. ಈ ವರ್ಷ ಶಾಲೆಯ 51 ವಿದ್ಯಾರ್ಥಿಗಳು ವಿಶೇಷ ಶ್ರೇಣಿಯಲ್ಲಿ ಹಾಗೂ 69 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಸಾಧನೆಯನ್ನು ಗುರುತಿಸಿ ಶಾಲಾ ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ನೆರವೇರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ದಾಂಡೇಲಿ ನಗರ ಠಾಣೆಯ ಪೊಲೀಸ್ ಉಪನಿರೀಕ್ಷಕ ಅಮೀನ್ ಅತ್ತಾರ್ ಅವರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಶಿಕ್ಷಣದ ಜೊತೆಗೆ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ವಿದ್ಯಾರ್ಥಿಗಳ ಮುಂದಿನ ಶೈಕ್ಷಣಿಕ ಹಾಗೂ ವೃತ್ತಿ ಜೀವನ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಾಲೆಯ ವಿದ್ಯಾರ್ಥಿನಿ ಸಭಾ ಕೆಎಸ್ ನೂರ್ 625ಕ್ಕೆ 622 ಅಂಕಗಳನ್ನು ಪಡೆದು 99.52 ಅಂಕಗಳೊಂದಿಗೆ ಅತ್ಯುತ್ತಮ ಸಾಧನೆ ಮಾಡಿದರೆ, ಪ್ರಣವ್ ನಾಯಕ್ 625ಕ್ಕೆ 611 ಅಂಕಗಳನ್ನು ಪಡೆದು ಶಾಲೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಅಯಾನ್ ಚಾಪರ್ಬಂದ್, ಅಮೃತ ಗೊಂಡಳಿ, ಪ್ರಣೀತಾ ಬಾಂದೇಕರ್, ಶ್ರೇಯಸ್ ನಾಯಕ್, ಅಫ್ರಾ ಜೈನ್ ಶೇಖ್, ನಿಖಿಲ್ ರಜಪೂತ್, ಆರ್ಯನ್ ಲೊಂಡೆ, ಸೋಹಾ ಶೇಖ್, ಪೂರ್ವಿ ನಾಯಕ್, ಅನೀಶ್ ಶೆಟ್ಟಿ, ಅಫ್ರಾ ಶೇಖ್ ಸೇರಿದಂತೆ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, ಪೋಷಕ ಶಿಕ್ಷಕ ಸಂಘದ ಅಧ್ಯಕ್ಷರು, ಪಾಲಕರು, ಸನ್ಮಾನಿತ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ವಿದ್ಯಾರ್ಥಿಗಳ ಸಾಧನೆಗೆ ಎಲ್ಲರೂ ಹರ್ಷ ವ್ಯಕ್ತಪಡಿಸಿ ಶುಭಾಶಯಗಳನ್ನು ಸಲ್ಲಿಸಿದರು. ಸ್ಥಳ ದಾಂಡೇಲಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ಓದಬೇಕಂದ್ರೆ ಆಳವಾಗಿ ಓದಿ ಅದನ್ನ ಬರೀ ನಾನು ಎಕ್ಸಾಮ್ ದೃಷ್ಟಿಯಿಂದ ಓದಬೇಕು ಅಥವಾ ನಾನು ಸಿಇಟಿ ದೃಷ್ಟಿಯಿಂದ ಓದಬೇಕಂತ ಯಾವಾಗ ಓದ್ತೀರಾ ಅದು ನೀವು ಎಕ್ಸಾಮ್ ಸಕ್ಸಸ್ ಆಗ್ತೀರಾ. ಒಂದು ಯಾವುದೇ ಒಂದು ವಿಷಯವನ್ನು ನೀವು ಆಳವಾಗಿ ಆ ಆಳವಾದ ಜ್ಞಾನವನ್ನು ನೀವು ಪಡ್ಕೊಂಡು and the students and especially the students who are before the stage and the teachers. So it's a great moment for St. Michael's. So we have the 10 toppers and the students who are scored 100 in some subjects, not all the subjects, in some subjects. So first of all, I want to wish a happy congratulations to all the students who brought a pride moment to St. Michael's for this year 2025 and 26. So on my behalf, I want all of you to give a big hand to all this class. First of all, I am grateful to God and His blessings. Mistress, honorable guests, and all the parents, my dear friends, and our beloved teachers. Today is the day I am feeling extremely honored and grateful to stand before you. First of all, I would like to thank our dear headmistress, Mrs. Selvi, for giving me this wonderful opportunity. Secondly, I will extend my heartfelt gratitude towards the teachers for their constant support throughout my